ಹೀಗಿಟ್ಕೊಂಡು ಬ್ಲಾಗ್ ಶುರು ಮಾಡೋಣ. ಇವತ್ತು ಗಣೇಶನ ತೋರಿಸ್ತಾ ಬ್ಲಾಗ್ನ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಓಕೆ, ಎಲ್ಲಿ ಕಾಣಿಸ್ತಾ ಇರ್ಬೋದು ನಾನು ಟಿ ವಿಯಲ್ಲಿ. ಗುಡ್ ಮಾರ್ನಿಂಗ್. ನೆನ್ನೆಲ್ಲ ಕ್ಲೀನ್ ಮಾಡಿದ್ನೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇವತ್ತು ಗಣೇಶನ ತೋರಿಸ್ತಾ ಬ್ಲಾಗ್ ಶುರು ಮಾಡಿದ್ದು. ಇದು ವಾಸ್ತು ಗಿಡ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನೋಡಿದ್ರಿ ಅಮ್ಮ ಕೊಟ್ಟಿದ್ದೆಲ್ಲನೂ. ಬಟ್ ಇನ್ನೂ ಒಣಗಿಲ್ಲ, ಹಾಗೆ ಇನ್ನೂ ಚಿಗುರಿಲ್ಲ, ಹೆಂಗಿದೆ ಹಾಗೆ ಇದೆ. ಓಕೆ ಅನ್ನೋ ಥರ. ಇದು ಮನಿ ಪ್ಲ್ಯಾಂಟ್. ಇದು ಒಂದೇ ಒಂದು ಕಡ್ಡಿಯಲ್ಲಿ ಅದು ಇಷ್ಟೆಲ್ಲ ಬಿಟ್ಟಿರೋದು. ಹುಷಾರಾಗಿ ನೋಡ್ಕೊತಾ ಇದ್ದೀನಿ, ಯಾಕಂದರೆ ಅಲ್ಲಿ ಕೆಳಗಡೆ ನೋಡ್ಬೋದು ನೀವು, ಒಂದೇ ಒಂದು ಕಡ್ಡಿ. ಇದು ಒಂದು ಕಡ್ಡಿ ಗಿಡ ಅದು, ಹಂಗಾಗಿ ಸ್ವಲ್ಪ ಭಯ. ಒಂದು ಕಡ್ಡಿ ಅಪ್ಪಿ ಏನಾದರೂ ಕೆಳಗಡೆ ಹಾಳಾಯಿತು ಅಂದರೆ ಇಡೀ ಗಿಡ ಎಲ್ಲ ಹೋಗ್ಬಿಡುತ್ತಲ್ಲ ಅಂತ ಭಯ. ಓಕೆ, ಆಲ್ರೆಡಿ ಇವತ್ತು ಪೇಪರ್ ಬಂದಿದೆ, ಶುಕ್ರವಾರ. ನಿನ್ನೆ ಪೇಪರ್ ಓದ್ಬೇಕಾದ್ರೆ ನೋಡಿದೆ ನಾನು, ಚಿನ್ನದ ಬೆಲೆ ದುಬಾರಿ ಆಗುತ್ತಂತಪ್ಪ, ನೆಕ್ಸ್ಟ್ ಇಯರ್ಗೆ 9,000 ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ರು. ಏನು ಕಥೆನೋ ಗೊತ್ತಿಲ್ಲಪ್ಪ, ಏನು ತೊಗೊಳ್ಳೋದೋ ಬಿಡೋದು. ಚಿನ್ನದ ಮೇಲೆ ಆಸೆನೇ ಬಿಟ್ಬಿಡ್ಬೇಕು ಇನ್ಮೇಲೆ ನನಗಾಗಿದೆ. ಯಾಕೋ ಪಲಾವ್ ಗಿಡ ಇದು ಒಂಚೂರು ಎಕ್ಸ್ಟ್ರಾ ಇದಕ್ಕೆ ನೆಟ್ಟಿದೆ, ನೋಡೋಣ ಅಂತ ತರಬೇಕು. ಇನ್ನೊಂದು ಅಮೆಝಾನಲ್ಲಿ ಸಿಗುತ್ತೆ, ತರಿಸ್ಕೋಬೇಕಷ್ಟೆ. ಹೋಗಿದೆ ಗಿಡ ಇದು. ಓಕೆ, ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ಡೇ ಬ್ಲಾಗ್ ಶುರು ಮಾಡೋಣ. ಹೇಗೋಗುತ್ತೆ ಏನು ಅಂತ ಎಲ್ಲನೂ ಕೂಡ ನೋಡ್ತಾ ಇರೋಣ. ಇವತ್ತಿನ ಡೇ ಬ್ಲಾಗ್ ಶುರು ಆಗ್ತಾಯಿದೆ ಬೆಳಗ್ಗೆಯಿಂದನೇ. ಬೆಳಗ್ಗೆ ಎದ್ದಿದ ತಕ್ಷಣ ಅಮ್ಮಂದಿರಿಗೆ ಫಸ್ಟ್ ಬರೋದೆ ತಿಂಡಿ ಏನು ಮಾಡೋದು, ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಏನು ಶುರು ಮಾಡೋದು, ಮತ್ತು ರಾತ್ರಿ ಮಕ್ಕಳಿಗೆ ಚಪಾತಿನ ಅಥವಾ ರೊಟ್ಟಿನ, ಈ ಥರದ್ದೆಲ್ಲ ಕೆಲವೊಂದು ಮನೇಲಿ ಯೋಚನೆಗಳು ಬರ್ತಾ ಇರುತ್ತೆ. ಬಟ್ ಎಷ್ಟೇ ನಾವು ಟೈಮ್ ಟೇಬಲ್ ಹಾಕ್ಕೊಂಡು ಮಾಡೋಕ್ಕೆ ಹೋದರೂ ಕೂಡ ಸಮ್ ಟೈಮ್ಸ್ ಅದು ಉಲ್ಟಾಗುತ್ತೆ. ಹಾಗಾಗಿ ನಾನು ಕೆಲವೊಂದು ಟೈಮಲ್ಲಿ, ನಿಮಗೆಲ್ಲ ಗೊತ್ತು, ಆಲ್ಮೋಸ್ಟ್ ನನ್ನ ಒಂದು ಹಳೆಯ ವ್ಯೂವರ್ಸ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ನಾನು ಒಂದು ಟೈಮ್ ಟೇಬಲ್ ಥರ ಮಾಡ್ಕೊಂಬಿಟ್ಟಿರ್ತೀನಿ. ಅದನ್ನು ಆವತ್ತಿನ ದಿನ ಅದೇ ಮಾಡಬೇಕು ಅನ್ನೋ ಥರ ಎಲ್ಲ ನನ್ನ ತಲೆಯಲ್ಲಿರುತ್ತೆ. ಹಾಗೆ ಮಕ್ಕಳಿಗೆ ಫ್ರೂಟ್ಸ್ ಆಗ್ಬೋದು, ತರಕಾರಿ ಆಗ್ಬೋದು, ಸೊಪ್ಪು, ಇಂಥದ್ದೆಲ್ಲರೂ ಕೂಡ ಇಂತಿಂಥ ದಿನ ನನಗೆ ಅವ್ರಿಗೆ ಕೊಡಬೇಕು. ಈಗಂದರೆ ತುಂಬ ಮುಖ್ಯ ಇರುತ್ತೆ. ನಾವು ನಾನ್ ವೆಜಿಟೇರಿಯನ್ಸ್ ಇರೋದ್ರಿಂದ ಜಾಸ್ತಿ ನಮ್ಗೆ ಆಸೆ ಬರೋದೇ ನಾನ್ ವೆಜ್ ಕಡೆ. ತುಂಬ ಇಷ್ಟ ಆಗೋದು, ಅಥವಾ ವೀಕೆಂಡ್ ಬಂತು ಅಂದರೆ ಸಾಕು, ಓಕೆ ಇವತ್ತು ಸಂಡೇ ಸ್ಪೆಷಲ್ ಬ್ಲ್ಯಾಕ್ ಕವರ್ ಅನ್ನೋ ಥರ ನಮಗದು ಒಂಥರ ನಾನ್ ವೆಜ್ ಅಂದರೆ ಅಷ್ಟೊಂದು ಕ್ರೇಜ್ ಅನ್ನೋ ಥರ ಆಗೋಗ್ಬಿಡುತ್ತೆ. ಅಷ್ಟೇ ಕಾಳಜಿ ಜೊತೆಗೆ ಮಕ್ಕಳಿಗೆ ಆರೋಗ್ಯದ ಕಡೆ ಅಷ್ಟೇ ಗಮನನೂ ಕೂಡ ಕೊಡಬೇಕಾಗತ್ತೆ. ಹಾಗಾಗಿ ನಾರ್ಮಲ್ ವೀಕ್ ಡೇಸಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಪೌಷ್ಟಿಕಾಂಶ ಆಹಾರಗಳು ಏನೇನು ಅನ್ನೋದು ಅಮ್ಮಂದಿರು ಯೋಚನೆ ಮಾಡಿರ್ತೀವಿ. ಅದೇ ರೀತಿಯೇ ನಾನು ಕೆಲವೊಂದು ಟೈಮಲ್ಲಿ ಮಾಡ್ತೀನಿ. ಬಟ್ ಕೆಲವೊಂದು ಟೈಮಲ್ಲಿ ಏನಾದರೂ ಕೆಲಸ ಬ್ಯುಸಿ ಇದ್ದಾಗ, ಏನು ಅಂದ್ಕೊಂಡಿದ್ದು ಆಗಿಲ್ಲ ಅಂದಾಗ ದಿಢೀರಾಗಿ ಮಾಡೋ ಅಂಥದ್ದು ಏನಿರುತ್ತೆ, ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು, ಇಂಥದ್ದು ಬೇಗ ಆಗೋಗ್ಬಿಡುತ್ತೆ ಅಂತ. ನಮ್ಮನೆಲ್ಲಂತೂ ಉಪ್ಪಿಟ್ಟು ಅಂದರೆ ತಿನ್ನೋದೇ ಇಲ್ಲ. ಅಂದರೆ ನಾರ್ಮಲ್ ಮೀಡಿಯಮ್ ರವೆಯಲ್ಲಿ ಏನಾದರೂ ಉಪ್ಪಿಟ್ಟು ಮಾಡಿದ್ರೆ ಒಬ್ಬರು ತಿನ್ನಲ್ಲ. ಈ ಬನ್ಸಿ ರವೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಅಟ್ಲೀಸ್ಟು ನಮ್ಮ ಮನೆಯವರು ಕೂಡ ಇಷ್ಟಪಟ್ಟು ತಿಂತಾರೆ. ಅದೊಂದು ಸ್ವಲ್ಪ ಗೋಧಿ ನುಚ್ಚಿನ ಥರನೇ ಇರುತ್ತೆ. ಗೋಧಿ ನುಚ್ಚಲ್ಲೇ ಮಾಡೋದು ಅಂದ್ಕೊಂಡಿದ್ದೀನಿ ನಾನು ಬನ್ಸಿ ರವೆನ. ಇನ್ನೊಂದು ಸಿಗುತ್ತೆ ಗೋಧಿ ನುಚ್ಚು ಅಂತಲೇ ಸಿಗುತ್ತೆ, ಅದು ಸ್ವಲ್ಪ ದಪ್ಪ ಇರುತ್ತೆ. ಅದನ್ನು ನಾನು ಮಿಕ್ಸಿಲಿ ಒಂದೆರಡು ರೌಂಡ್ ಹಾಕ್ಸ್ಬಿಟ್ಟು ತರಿ ಥರ ಮಾಡಿಕೊಂಡು ಆಮೇಲೆ ಅದನ್ನು ಉಪ್ಪಿಟ್ಟಿಗೆ ಬಳಸ್ತೀನಿ. ಬಟ್ ನನಗೆ ಬನ್ಸಿ ರವೆನೇ ಇವಾಗ ಇಷ್ಟ ಆಗೋಕ್ಕೆ ಶುರು ಆಗಿದೆ. ಹಂಗಾಗಿ 1 kg ಬನ್ಸಿ ರವೆ ತಂದರೆ ನಮ್ಮನೇಲಿ ಇಡೀ ತಿಂಗಳು ತಿಂತಾರೆ 1 kg ಬನ್ಸಿ ರವೆನ. ಅದರಲ್ಲೂ ಏನಂದರೆ ಜಸ್ಟ್ 1.5 ಕಪ್ಪು ನನ್ನ ಮೆಜರ್ಮೆಂಟಲ್ಲೇ ಮಾಡೋ ಅಂಥದ್ದಿರುತ್ತೆ. ಕಪ್ ಮೆಜರ್ಮೆಂಟಲ್ಲಿ ಉಪ್ಪಿಟ್ಟು ಮಾಡ್ತೀನಿ, ಬೇರೆ ಯಾವುದೂ ಕೂಡ ಮೆಜರ್ಮೆಂಟಲ್ಲಿ ಮಾಡಲ್ಲ. ಉಪ್ಪಿಟ್ಟು ಮಾತ್ರ ಕಂಪಲ್ಸರಿ ಮೆಜರ್ಮೆಂಟಲ್ಲಿ ಮಾಡ್ತೀನಿ. ಯಾಕಂದರೆ ಒಂಚೂರು ಜಾಸ್ತಿ ಆಗೋದ್ರು ನಮ್ಮ ಮನೇಲಿ ತಿನ್ನಬೇಕಾಗೋದು ನಾನೇ ಆಗಿರುತ್ತೆ. 1.5 ಕಪ್ಪು ನಾರ್ಮಲ್ ಮೆಜರ್ಮೆಂಟ್ ಕಪ್ ಏನಿದೆ ಅದರಲ್ಲಿ 1.5 ಕಪ್ಪಷ್ಟು ರವೆ ಹಾಕಿ, ಅಂದರೆ ಬನ್ಸಿ ರವೆ ಹಾಕಿ ಮಾಡಿದ್ರು ಅದು ಮಕ್ಳಿಗೆ ಬಾಕ್ಸಿಗೆ ಕೊಟ್ಟು ಬೆಳಗ್ಗೆ ಅವರು ತಿಂಡಿ ತಿಂದು ಮನೆಯವ್ರು ತಿಂದು ಮತ್ತಿನ್ನೂ ಉಳಿಯುತ್ತೆ. ಅದೇ ಬೇರೆ ಏನಾದರೂ ರೆಸಿಪಿ ಮಕ್ಳಿಗೆ ಇಷ್ಟ ಆಗೋಂಥವನ್ನ ಇದೇ ಥರ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಬೆಳಗ್ಗೆ 1 ಟೈಮ್ಗೆ ಖಾಲಿ ಆಗೋಗ್ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಕೆಲವೊಬ್ರಿಗೆ ಒಂದೊಂದು ಫುಡ್ಡು ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ಅಂಥದ್ರಲ್ಲಿ ನಮ್ಮ ಮನೇಲಿ ಈ ಒಂದು ಫುಡ್ಡು ಸ್ವಲ್ಪ ದೂರ ಇಡ್ತಾರೆ. ಬಟ್ ಆದರೂ ನಾನು ಮಾಡೇ ಮಾಡ್ತೀನಿ. ಬಟ್ ಇವತ್ತು ತರಕಾರಿ ಎಲ್ಲ ಏನೂ ಹಾಕ್ತಾಯಿಲ್ಲ. ಸ್ವಲ್ಪ ಈರುಳ್ಳಿ, ಟೊಮೆಟೊ, ಆಮೇಲೆ ಪನ್ನೀರ್ ಮಸಾಲ ಪೌಡ್ರು ಬರುತ್ತೆ ನೋಡಿ ಅದು, ಅಥವಾ ಇಲ್ಲಾಂದರೆ ಗರಂ ಮಸಾಲ ಪೌಡ್ರು, ಎರಡರಲ್ಲಿ ಒಂದನ್ನು ಬಳಸ್ಬೋದು. ಆ ಪೌಡರ್ನ ಹಾಕಿಬಿಟ್ಟು ಕಾಯಿ ತುರಿ ಹಾಕಿ ಅದಕ್ಕೆ ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ಇದಕ್ಕೆ
ನೀರು ಹಾಕ್ಕೊಂಡೆ. ಅಂದರೆ 1 ಕಪ್ ಏನು ತೊಗೊತೀವಿ ಅದಕ್ಕೆ 2 ಕಪ್ಪಷ್ಟು ನೀರು ಅಂತ, ಅಥವಾ 2.5 ಕಪ್ಪಷ್ಟು ನೀರು. ಈ ಬನ್ಸಿ ರವೆ ಸ್ವಲ್ಪ ಅರಳಬೇಕಲ್ವ, ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ತೀನಿ ಅಷ್ಟೇ. ರವೆ ಎಲ್ಲ ಹುರಿದಿದ್ದಾಗಿತ್ತು. ಒಂದು ಕಡೆ ನಾನು ಉಪ್ಪಿಟ್ಟಿಗೂ ಕೂಡ ರೆಡಿ ಮಾಡಿದೆ, ಇನ್ನೊಂದು ಕಡೆ ಮಕ್ಕಳಿಗೆ ಫ್ರೂಟ್ಸು ಬಾಕ್ಸಿಗೆ ಹಾಕೋದಕ್ಕೆ ದಾಳಿಂಬೆ ಮತ್ತು ಸ್ಪರ್ಶಿಯನ್ ಫ್ರೂಟ್, ಒಂದು ಕುಂಬಳಕಾಯಿ ಥರ ಬರುತ್ತಲ್ಲ ಅದು, ಮತ್ತು ಅವರಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆ ಒಂದು ಜ್ಯೂಸ್ ಕೊಡೋಣ ಅಂತ ಹೇಳಿ ಮೂಸಂಬಿ ಜ್ಯೂಸು ಮಾಡೋಣ ಅಂತ ಇದನ್ನೆಲ್ಲ ಒಂದು ಕಡೆ ರೆಡಿ ಮಾಡ್ಕೊತಾ ಇದ್ದೆ. ಇನ್ನೊಂದು ಕಡೆ ನನ್ನ ಮಗಳು ಬೆಳಗ್ಗೆ ಎದ್ದು ಅವರ ಕೆಲಸ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದು, ಪೂಜೆ ಮಾಡಿ ಹೊರಡೋದು. ಯಾಕಂದರೆ ಇದನ್ನು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ನಾನು. ಮೊದಲೆಲ್ಲ ನಿಜವಾಗ್ಲೂ ಈ ಅಭ್ಯಾಸ ಇರಲಿಲ್ಲ. ಸ್ಟಾರ್ಟಿಂಗು ಬರೀ ಹೇಳೋ ಮಕ್ಕಳು ಒಂದು ಸ್ವಲ್ಪ ಹೊತ್ತು ಯೋಗಾಸನ ಮಾಡು, ಅಂದರೆ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ. ಸೂರ್ಯ ನಮಸ್ಕಾರ ಮಾಡು, ಆನಂತರ ಫ್ರೆಶ್ ಅಪ್ ಆಗು, ಅಥವಾ ಒಂದು 2 ನಿಮಿಷ ಕೂತ್ರೆ ಪೇಪರ್ ಓದು, ಆಮೇಲೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬಂದು ತಿಂಡಿ ತಿಂದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋವಂಥದ್ದು. ಇಷ್ಟೇ ಮಕ್ಕಳು ಮಾಡ್ತಾಯಿದ್ದು. ಬಟ್ ಈಗ ನಾನು ಕಂಪಲ್ಸರಿ ಮನೆಯಲ್ಲಿ ಅವರು ಬೆಳಗ್ಗೆ ಹೊತ್ತು ದೀಪ ಹಚ್ಚಿನೇ ಹೋಗಬೇಕು. ಯಾಕಂದರೆ ನಾವು ಕೂಡ ಹೆಣ್ಮಕ್ಳು ಆದಷ್ಟು ಮಕ್ಕಳಿಗೆ ಚಿಕ್ಕದ್ರಿಂದನೇ ಕೆಲವೊಂದು ನಮ್ಮ ಒಂದು ಸಂಪ್ರದಾಯ ಸಂಸ್ಕೃತಿ ಅನ್ನೋದು ಏನಿದೆ ಅದನ್ನು ಹೇಳ್ಕೊಡೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ಅವ್ರು ಕಲಿತಾರೆ ಅನ್ನೋ ಒಂದು ಕಾರಣಕ್ಕೆ ಪೂಜೆ ಮಾಡಿ ಹೋಗಿ ಅಂತ ಹೇಳ್ತೀನಿ. ರೆಡಿ ಬಾಕ್ಸ್ ಒಂದು ರೆಡಿ ಹಾಕಬೇಕು, ಲಂಚ್ ಬಾಕ್ಸ್ ಉಪ್ಪಿಟ್ಟೊಂದು ಹಾಕಬೇಕು. ನನ್ನ ಮಗ ಇವತ್ತು ಪನ್ನೀರ್ ಅಂತಿದ್ದ, ಬಟ್ ಪನ್ನೀರ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಾನು ದೇವಸ್ಥಾನಕ್ಕೆ ಹೋಗಬೇಕು. ಇನ್ನು ನಿಮಗೆ ಪನ್ನೀರು ಪೂರಿ ಮಾಡಿಕೊಟ್ಟು ನಿಮ್ಮಪ್ಪ ವಾಕಿಂಗ್ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗಿ ಅವ್ರು ಬಂದಾಗ ನಾನು ಮತ್ತೆ ಪೂರಿ ಮಾಡಿ ಕೊಡೋಕ್ಕೆ ಆಗಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು. ಹಾಗಾಗಿ ಉಪ್ಪಿಟ್ಟು ಮಾಡಿಬಿಟ್ಟೆ ಹೇಗಾಗತ್ತೆ ಅಂತ. ಈಗ ನೀರು ಕುಡಿಸ್ತೀನಿ. ಬೆಳಗ್ಗೆ ಕುಡಿಯೋಕ್ಕೆ ಆಗಿರಲಿಲ್ಲ, ಬರೀ ಕೆಲಸ ಇದೇ ಬಿಸಿ. ಚೈತ್ರ ತಲೆ ಸ್ನಾನ ಮಾಡಿಸೋದು ಎಲ್ಲ. ಪೂಜೆ ಮಾಡೋದು ಅಕ್ಕ ಪೂಜೆ ಇಷ್ಟೇ ಆಗ್ತೀನಿ ನಾವು. ನಾನು ಅಲ್ಲ ಕೊನೆಗೂ ಓದೋದ್ರಲ್ಲಿ ಸಾಧಿಸು, ಶೂ ಹಾಕೊಳ್ಳೋದು ಸಾಧಿಸೋದ್ರಲ್ಲ. ಒಟ್ಟಿನಲ್ಲಿ ನನ್ನ ಶೂಸ್ನ ವಾಕಿಂಗ್ ಹೋಗೋದನ್ನ ಹಾಳು ಮಾಡಿ ಇಡಬೇಕು ಅಂತ ಫಿಕ್ಸ್ ಆಗ್ಬಿಟ್ಟವ್ರೆ. ಅದಕ್ಕೆ ನಾವೇನು ಹೇಳಿದ್ರು ಅಷ್ಟೇ. ಹಂಗಾಗಿ ಇವಾಗ ನನ್ನ ಕಾಲಷ್ಟು ಉದ್ದ ಐತೇನೋ ನಿನಗೆ? ಅದೆಲ್ಲ ನಿನ್ ಬಾಡಿಗೂ ನನ್ನ ಶೂ, ನೀ ಹಾಕೊಂಡಿರೋ ಶೂಗೂ ಡಬ್ಬ ಕಾಂಬಿನೇಷನ್ ಮಗ. ನಿನ್ ಡಬ್ಬ ತರ ಇದೆ ಮಗನೆ ನಿಜವಾಗ್ಲು. ಅದೇ ಹೇಳ್ತಾರೆ, ಹೇಳಕ್ಕಾಗಲ್ಲ. ಓಕೆ, ನಾನು ವಾಕಿಂಗ್ ಹೊರಡ್ಬೇಕು. ಬಾಯ್ ಮಗ. ಅಲ್ಲಿ ನೋಡಿ ಅದು ಚಿಂಟು ಸ್ಕೂಲಲ್ಲೇ ಬೈತಾರೆ ಕಣೋ, ನಿನ್ ಶೂಸೇ ಹಾಕೊಂಡು ಹೋಗೋ. ಇವತ್ತು ಹಣೆಗೆ ಬೊಟ್ಟೆ ಇಟ್ಟಿಲ್ಲ, ಹಿಂಗೆ ಹಿಡ್ದೇ ವಾಕಿಂಗು ಮುಗಿಸಿದ್ದಾಯಿತು, ಹೋಗಿ ಬಂದಿದ್ದು ಆಯಿತು. ಈಗ ನನ್ನ ಟೈಮ್ ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿದೆ. ಇದು ಸ್ಪರ್ಶಿಯನ್ ಫ್ರೂಟ್ ಅಂತ, ಇದು 1-2 ಪೀಸ್ ಇತ್ತು, ಆಲ್ರೆಡಿ ಒಂದು ತಿಂದೆ. ಈಗ ಒಂದಷ್ಟು ಪೊಮೊಗ್ರನೇಟು, ಆಮೇಲೆ ಸೌತೆಕಾಯಿ, ಇದಿಷ್ಟೇ ಇವತ್ತಿನ ಬ್ರೇಕ್ಫಾಸ್ಟ್. ಈಗ ಇದನ್ನು ತಿಂದು ಸ್ನಾನಕ್ಕೆ ಹೋಗ್ತೀನಿ. ವಾಕಿಂಗಿಂದ ಮುಗಿಸ್ಕೊಂಡ್ಬಂದು ಗೀಝರ್ ಆನ್ ಮಾಡಿರೋದು. ಈಗ ಟೈಮ್ 10:20, 11:30 ಅಷ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಯಾಕಂದರೆ ಹೆವಿ ರಶ್ ಇರ್ತಾರೆ ಇವಾಗ ಈ ಟೈಮಿಂಗ್ಸಲ್ಲಿ. ನಾವು ಎಷ್ಟೇ ಬೇಗ ಹೋದರೂ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಆಗಲ್ಲ. 11:30 ಹಂಗೆ ಹೋದರೆ ಸ್ವಲ್ಪ ಲೆವೆಲ್ಲಿಗೆ ಜನ ಕಡಿಮೆ ನಂಗೆ ಆಗಿರ್ತಾರೆ. ಅದಕ್ಕೆ ಇವತ್ತಿಷ್ಟೇ. ಮಾಲ್ಟ್ ಇವತ್ತು ಕುಡ್ದಿಲ್ಲ, ನಾಳೆ ಕುಡಿಯೋದು ಮಾಲ್ಟ್. ಇವತ್ತು ಇದೇ ಪೂರ್ತಿ. ಇವತ್ತು ಒಂದು ಟೈಮ್ ಉಪವಾಸ, ಶುಕ್ರವಾರ ಒಂದು ಟೈಮ್ ಥರ ಬರೀ ಫ್ರೂಟ್ಸ್ ಇರೋದನ್ನ ತಿನ್ಕೊಂಡು ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ದೇವ್ರ ನೆಪನಾದರೂ ಹೇಳ್ಕೊಂಡು ಬೆಳಗ್ಗೆ ಇವತ್ತು ಉಪವಾಸ ಇಲ್ಲ ನಾನು. ಇನ್ನೇನಿಲ್ಲ, ವಾರದಲ್ಲಿ ಒಂದಿನ ಅಟ್ಲೀಸ್ಟ್ ಉಪವಾಸ ಇರಬೇಕು ಅಂತಾರೆ. ನಾವೆಲ್ಲ ಎಲ್ಲಿರೋದು, ಈಗಿನ ಕೆಲಸ ಮಾಡ್ಕೊಂಡಿರೋರಿಗೆ ತಿಂದು ಅಭ್ಯಾಸ ಆಗಿರೋರಿಗೆ ಒಂದಿನ ನಾವು ಒನ್ ಟೈಮ್ ತಿಂದೇ ಬಿಟ್ಟಿರೋದೇ ಕಷ್ಟ. ಬಟ್ ಏನಂದರೆ ಕೆಲಸ ಏನಾದರೂ ಇದ್ದಾಗ ಮರ್ತಂಗೆ ಇದ್ಬಿಡ್ತೀವಿ. ಬಟ್ ಮನೇಲೇ ಇದ್ದರೆ ಏನಾದರೂ ತಿಂತಾನೆ ಇರಬೇಕು ಅನಿಸುತ್ತೆ. ನಾನು ಅದಕ್ಕೆ ದೇವಸ್ಥಾನಕ್ಕೆ ಏನಾದರೂ ಹೇಗೂ ಹೋಗೋದಿರುತ್ತಲ್ಲ, ಫ್ರೂಟ್ಸು ವೆಜಿಟೇಬಲ್ಸ್ ಇದೆ, ಹೊಟ್ಟೆ ತುಂಬೋಗಿರುತ್ತೆ. ಇನ್ನು ದೇವಸ್ಥಾನದಿಂದ ಬರೋಷ್ಟರಲ್ಲಿ 1-2:30 ಹಾಗೆ ಆಗುತ್ತೆ. ಉಪ್ಪಿಟ್ಟಂತೂ ನನಗೋಸ್ಕರ ಹಾಗೆ ಇರುತ್ತೆ. ನಂಗೆ ಗೊತ್ತು, ನಮ್ಮಲ್ಲಿ ಉಪ್ಪಿಟ್ಟಂದರೆ
ಇಷ್ಟೇ ತಿನ್ನೋದು. ಬನಶಂಕರಿ ದೇವಸ್ಥಾನದಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಈ 3 ದಿನ ಎಷ್ಟು ರಶ್ ಇರ್ತಾರೆ ಅಂತಂದರೆ ನಿಜವಾಗ್ಲೂ ಅಲ್ಲಿ ಜನಗಳನ್ನ ನೋಡ್ತಾ ಇದ್ದರೆ ನಮ್ಮ ಬೆಂಗಳೂರಲ್ಲಿ ಇರೋರೆಲ್ಲರೂ ಒಂದು ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದಾರೇನೋ ಅನ್ನುವಷ್ಟು ಜನ ರಶ್ ಇರ್ತಾರೆ. ಉಳಿದ ದಿನದಲ್ಲಿ ನಿಜವಾಗ್ಲೂ ತುಂಬಾ ಪ್ರಶಾಂತವಾಗಿ ಇರುತ್ತೆ. ನಾನು ಆ ಟೈಮಲ್ಲೂ ಕೂಡ ಹೋಗಿದ್ದೀನಿ. ಬಟ್ ಏನು ಅಂದರೆ ಇಂತಿಂಥ ವಾರದಲ್ಲಿ ಈ ದೇವರಿಗೆ ಪೂಜೆ ಮಾಡಿದರೆ ಒಳ್ಳೆಯದು ಅಥವಾ ಆ ಪೂಜೆ ಸಲ್ಲುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಏನಿರುತ್ತೆ ಅಲ್ವಾ. ಹಾಗಾಗಿ ನಾನು ಶುಕ್ರವಾರ ಹೊತ್ತು ಹೋಗಿ ದೀಪ ಹಚ್ಚುವಂಥದ್ದು. ಜೊತೆಗೆ ನಮ್ಮ ಮನೆ ದೇವರು ದೇವಿರಮ್ಮ ಏನಿದ್ದಾರೆ ಅವರ ತಂಗಿ ಬನಶಂಕರಿ ಬರ್ತಾರೆ ಅಂತ ನಾನು ಕೇಳಿದ್ದೀನಿ. ಹಂಗಾಗಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿನೂ ಕೂಡ ಪಕ್ಕದಲ್ಲೇ ಇಟ್ಟಿದ್ದಾರೆ. ಬನಶಂಕರಿ ದೇವಸ್ಥಾನ ಪಕ್ಕದಲ್ಲೇ ಮಲ್ಲಿಕಾರ್ಜುನ ಸ್ವಾಮಿನೂ ಕೂಡ ಇದೆ. ಒಂಥರ ನಮ್ಮನೆ ದೇವರು ಬನಶಂಕರಮ್ಮ ಮತ್ತು ವಿಘ್ನೇಶ್ವರ ಎಲ್ಲ ಒಂದೇ ದೇವಸ್ಥಾನದಲ್ಲಿ ಇದೆ ಅನ್ನೋ ಒಂದು ಫೀಲಿಂಗು. ಜೊತೆಗೆ ಇಷ್ಟು ವರ್ಷ ನನ್ನ ಒಂದು ಏನೇ ನೋವಿರಲಿ, ಬೇಜಾರಿರಲಿ ಅಥವಾ ಎಂಥದೇ ನನ್ನಲ್ಲಿ ಒಂಥರ ಎಷ್ಟೋ ಸರಿ ಕಣ್ಣಲ್ಲಿ ನೀರು ಕೂಡ ಬಂದಿದೆ ಕೆಲವೊಂದು ವಿಚಾರಗಳಿಂದ. ಆ ಟೈಮಲ್ಲಿ ಹೋಗಿ ನಾನು ದೇವ್ರ ಹತ್ರ ಅಷ್ಟೇ ಮನಸ್ಸಲ್ಲಿ ಮಾತಾಡ್ಕೊಳ್ತೀನಿ, ಕೇಳ್ಕೊಳ್ತೀನಿ, ಇದಕ್ಕೆಲ್ಲ ಒಂದು ಪರಿಹಾರ ಕೊಡು. ಯಾಕಂದರೆ ಕಷ್ಟ ಅನ್ನೋದು ಮನುಷ್ಯನಿಗೆ ಬರಲೇಬೇಕು, ಬರದೇ ಸುಖವಾಗಂತೂ ಇರೋದಕ್ಕಾಗಲ್ಲ. ಬಟ್ ಏನೇ ಕಷ್ಟ ಬಂದರೂ ಅದನ್ನು ಜಯಿಸೋ ಶಕ್ತಿ ಬೇಕಲ್ವಾ, ಅದೇ ಮೇಯ್ನು ಬೇಕಾಗಿರೋವಂಥದ್ದು. ಅದನ್ನು ನಮಗೆ ಕೊಡೋ ತಾಯಿ ಅಂತ ನಾನು ಕೇಳ್ಕೊಳ್ಳೋದಿರುತ್ತೆ ಅಷ್ಟೇ. ಬಟ್ ಸುಮಾರು ಜನ ಸುಮಾರು ಥರ ನನಗೆ ಇದರಲ್ಲಿ ಪ್ರಶ್ನೆಗಳು ಕೇಳ್ತಾ ಇರ್ತೀರ, ಪೂಜೆ ವಿಚಾರದಲ್ಲಾಗ್ಬೋದು ಅಥವಾ ಈ ಥರದ್ದು ಏನಾದರೂ ಒಂದು ಮಾಡೋ ವಿಚಾರದಲ್ಲಿ. ನಾನು ನಿಮ್ಗೆ ಹೇಳೋದಷ್ಟೇ, ನಿಮ್ಮ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ, ನೀವು ಹೇಗೆ ದೇವರನ್ನ ನಂಬ್ತೀರಾ ಅದ್ರ ಮೇಲೆ ನೀವು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಹೀಗೆ ಮಾಡಬೇಕು ಅನ್ನೋದು ಏನಿಲ್ಲ. ನೀವು ಬರೀ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೋ ಬಂದ್ರೂ ನಡೆಯುತ್ತೆ. ಬಟ್ ನಿಮ್ಮ ನಂಬಿಕೆ ಅಷ್ಟೇ ನಾನು ಹೇಳೋದು. ಇವಾಗ ನಾನು ದೇವಸ್ಥಾನಕ್ಕೆ ಹೊರಡೋ ಮುಂಚೆ ಅಲ್ಲಿ ಹೋಗಿ ತುಪ್ಪದ ಬತ್ತಿ ಏನೆಲ್ಲ ರೆಡಿ ಮಾಡ್ಕೋಬೇಕು ಎಲ್ಲನೂ ಕೂಡ ಎತ್ತಿಟ್ಕೊತೀನಿ. ಬಟ್ ಅಲ್ಲೇ ಹೋಗಿ ನಾನು ನಿಂಬೆಹಣ್ಣೆಲ್ಲ ಕಟ್ ಮಾಡಿ ದೀಪ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋದು. ಬಟ್ ಇಲ್ಲಿಂದ ಹೂವು, ಅರಿಶಿನ ಕುಂಕುಮ, ಆಮೇಲೆ ತುಪ್ಪದ ಬತ್ತಿ ಎಲ್ಲನೂ ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತೀನಿ. ಜೊತೆಗೆ ಲಾಸ್ಟ್ ಬ್ಲಾಗಲ್ಲಿ ಒಬ್ಬರು ಕೇಳಿದ್ರಿ, ನೀವು ದೇವ್ರ ಪಾತ್ರೆನ ಏನರಲ್ಲಿ ತೊಳಿತೀರಾ ಅಂತ. ನಾನು ದೇವ್ರ ಪಾತ್ರೆ ತೊಳೆಯೋದು ಪೀತಾಂಬರಿ ಪೌಡರು, ಸಬೀನಾ ಇವೆರಡೇ ಪೌಡರ್ನ ಬಳಸುವಂಥದ್ದು. ಇವೆರಡೂ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ತೊಳೆಯುವಂಥದ್ದು. ಇನ್ನು ಹಿತ್ತಾಳೆ ತಾಮ್ರದ ಏನಾದರೂ ಇದ್ದರೆ ಹುಣಸೆ ಹಣ್ಣನ್ನು ಕೂಡ ಸ್ವಲ್ಪ ಬಳಸ್ತೀನಿ. ಇಷ್ಟನ್ನು ಯೂಸ್ ಮಾಡಿ ಪಾತ್ರೆ ತೊಳೆಯುವಂಥದ್ದು ಇರುತ್ತೆ. ಈಗ ನಾನೆಲ್ಲ ಕೆಲಸನೂ ಕೂಡ ಮುಗೀತು. ಬೆಳಗ್ಗೆ ಮಕ್ಕಳು ಪೂಜೆ ಮಾಡಿರೋದ್ರಿಂದ ನಮಸ್ಕಾರ ಮಾಡಿಕೊಂಡೆ ಅಷ್ಟೇ. ಎಲ್ಲನೂ ಕೂಡ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾಯಿತು. ಇದೇ ಬ್ಯಾಗಲ್ಲಿ ಫುಲ್ಲೆಲ್ಲ ಇದರಲ್ಲೇ ಇರುತ್ತೆ. ಹೀಗೆ ತೊಗೊಂಡೋಗಿ ಹೀಗೆ ಪೂಜೆ ಮಾಡಿಕೊಂಡು ಮುಗಿಸ್ಕೊಂಡು ಬರೋವಂಥದ್ದು. ರಶ್ ಇರ್ತಾರೇನೋ ಗೊತ್ತಿಲ್ಲ. ಓಕೆ, ಹೋಗಿ ಬಂದು ಆನಂತರ ಕಂಟಿನ್ಯೂ ಮಾಡೋಣ. ತುಂಬ ಚೆನ್ನಾಗಿ ಕಾಣಿಸುತ್ತಪ್ಪ ನನ್ನಂತೆ ದೇವ್ರ ಮನೆ. ಬ್ಯಾಕ್ ಕ್ಯಾಮ್ರಾ ಮೇಲೆ ತೋರಿಸ್ತೀನಿ ನೋಡಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಒಂದು ನೀಟ್ ಮಾಡಿ ಆ ಪೂಜೆ ಮಾಡಿದಾಗ ಆ ಒಂದು ಪಾಸಿಟಿವ್ ವೈಬ್ಸು ಎಷ್ಟು ಮನೆಗೆಲ್ಲ ಫೀಲ್ ಕೊಡ್ತಾ ಇರುತ್ತೆ ಗೊತ್ತಾ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಮೊದಲೆಲ್ಲ ನಾನೇನಂದರೆ ಒಂದು ಏನಪ್ಪ ಅಂದರೆ ಬಳೆ, ನಾನು ಕಳಶಕ್ಕೇ ಕಾಯಿ ಏನು ಇಡ್ತೀನಿ ಆ ಕಾಯಿ ಮೇಲೆ ಬಳೆ ಇಟ್ಟಿದ್ದೆ. ಯಾವಾಗಲೂ ಸುಮಾರು ವರ್ಷಗಳಿಂದ ನನ್ನ ಮದುವೆ ಆದಾಗಿಂದ ನಾನು ಅದನ್ನೇ ಫಾಲೋ ಮಾಡ್ಕೊಂಡ್ಬಂದಿದ್ದೆ. ಬಟ್ ನಮ್ಮ ಮನೆಗೆ ಬಾವಲಿ ಬ್ಯಾಟ್ ನೀವು ಬಂದಿದ್ದೆಲ್ಲ ನೋಡಿರಬಹುದು. ಆ ಟೈಮಲ್ಲಿ ಏನಾಯಿತು ಹೇಳಿದ್ದೆ ನಾನು, ಕಳಶ ಎಲ್ಲ ಫುಲ್ ದಬಾಕೊಂಡ್ಬಿಡ್ತು ಅಂಥೇಳಿ. ಆ ಟೈಮಲ್ಲಿ ಬಳೆ ಎಲ್ಲ ಹೊಡೆದೋಯ್ತು. ಹಾಗಾಗಿ ಅವತ್ತಿಂದ ಒಂಥರ ಮನಸ್ಸಿಗೆ ಏನೋ ಬೇಜಾರಾಯಿತು. ಅದಕ್ಕೆ ನಾನೇನು ಮಾಡಿದ್ದೀನಿ, ಏನು ಕಳಶಕ್ಕೆ ಆ ಬಳೆ ಹಾಕ್ತಿದ್ದೆ ಅದನ್ನು ಇಲ್ಲಿ ಒಂದು ಬೌಲ್ ಕಾಣಿಸ್ತಾ ಇದೆಯಾ, ಅದರಲ್ಲಿ ಹಸಿರು ಬಳೆಗಳಿದೆ ನೋಡಿ, ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಆ ಬೌಲಲ್ಲಿ ಏನಿದೆ ಅಪ್ಪ ಅಂತಂದರೆ ಏನು ತುಂಬ ಸೀಕ್ರೆಟ್ ಏನಿಲ್ಲ. ಈ ಒಂದು ಬೌಲಲ್ಲಿ ಕಾಸಿದೆ, ಜೊತೆಗೆ ದುಡ್ಡಿದೆ. ಅಂದರೆ ನನಗೆ ಯಾವ ರೀತಿ ನಿಮಗೆ ಎಷ್ಟು ಬೇಕಷ್ಟು ದುಡ್ಡು ಇಟ್ಕೋಬೋದು ಫ್ರೆಂಡ್ಸ್. ನಾನು ಒಂದು 20 ರೂಪಾಯಿನವೇ ಒಂದು 5 ನೋಟಷ್ಟು ಇಟ್ಟಿದ್ದೀನಿ. ದುಡ್ಡಿದೆ, ಜೊತೆಗೆ ಕಾಯಿನ್ಸು. ಇದು ಬಂದು ಧರ್ಮಸ್ಥಳದ ಕಾಯಿನು. ಹಾಗೆ ಈ ಒಂದು ಬೌಲ್, ಇದು ತಾಮ್ರದ್ದು ಬೌಲು. ಆ ಬೌಲಲ್ಲಿ ಸ್ವಲ್ಪ ಅಕ್ಕಿ ಇದೆ. ಹಾಗೆ ನನ್ನದೊಂದು ಅರ್ಕೆ ಏನೋ ಒಂದು ಕಟ್ಟಿಟ್ಟಿರೋ ಅಂಥದ್ದು. ಅದ್ರ ಜೊತೆಗೆ ಕಾಶಿಗೆ ಹೋದವರು ಕೊಟ್ಟಿದ್ದಂಥದ್ದು ಬೌಲ್, ಇದು ಹಿತ್ತಾಳೆದು ಅಲ್ಲ ತಾಮ್ರದ್ದು ಬೌಲು. ಕಾಶಿಗೆ ಹೋಗಿ ಬಂದಿದ್ದವರು ಅದರಲ್ಲಿ ರುದ್ರಾಕ್ಷಿ ಎಲ್ಲ ಕೊಟ್ಟಿದ್ರು. ಅದರೊಳಗಡೆ ಸ್ವಲ್ಪ ಅಕ್ಕಿ ಇಟ್ಟು ರುದ್ರಾಕ್ಷಿ ಇಟ್ಟು ನನ್ನ ಒಂದು ಹರಕೆ ಇಟ್ಟಿದ್ದೀನಿ. ಇದಿಷ್ಟು ಒಂದು ಬೌಲಲ್ಲಿ ಇವಾಗ ಇಟ್ಟಿರುವಂಥದ್ದು. ಬಳೆನ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಬಳೆ ಅಲ್ಲಿ ಹೋಗ್ಬಿಟ್ಟಿದೆ, ಕಾಯಲ್ಲಿ ಇಟ್ಟಿರೋ ಬಳೆ ಅಲ್ಲಿಟ್ಟಿದ್ದೀನಿ.
ಒಟ್ಟಿನಲ್ಲಿ ದೇವ್ರ ಮನೇಲಿ ಬಳೆ ಅಂತೂ ಇಟ್ಟೇ ಇರ್ತೀನಿ ಯಾವಾಗ್ಲೂ. ಬಟ್ ಅದು ಬಿದ್ದಾಗಿಂದ ಸ್ವಲ್ಪ ಎಲ್ಲ ಏನೋ ಬೇಜಾರಾಯಿತು, ಬಳೆ ಎಲ್ಲ ಹೊಡೀತು. ಅದಕ್ಕೋಸ್ಕರ ಬೇಡ, ಲಕ್ಷ್ಮೀ ಸ್ವರೂಪ ಅಂದರೆ ಬಳೆನೂ ಕೂಡ ಒಂದು ಮುತ್ತೈದೆಯಾಗಿ ಸ್ವರೂಪವಾಗಿ ಇರುವಂಥದ್ದಲ್ವ, ಲಕ್ಷ್ಮಿ ಎದುರುಗಡೆನೇ ಇಟ್ಬಿಡೋಣ ಅಂತ ಅಲ್ಲೇ ಬೌಲಲ್ಲೆಲ್ಲ ತುಂಬಿಸಿ ಇಟ್ಟಿರುವಂಥದ್ದು. ಆಯಿತು, ಓಕೆ, ಇವಾಗ ಹೋಗಿ ಬರೋಣ ಪೂಜೆ ಮುಗಿಸ್ಕೊಂಡು. ನಾನು ಆಲ್ರೆಡಿ ಹೇಳಿದಾಗೆ ದೇವಸ್ಥಾನದಲ್ಲಿ ತುಂಬಾ ಕ್ಯೂ ಇರುತ್ತೆ, ರಶ್ ಇರುತ್ತೆ ಅಂತ ಹೇಳಿದೆ ಅಲ್ವಾ. ನಿಜವಾಗ್ಲೂ ಇವತ್ತಂತೂ ಡಬಲ್ ರಶ್ ಇತ್ತು. ನಾರ್ಮಲ್ ಯಾವಾಗಲೂ ಕ್ಯೂ ಇರೋದಕ್ಕಿಂತ ಹೆಚ್ಚಾಗಿ ಇವತ್ತು ಕ್ಯೂ ಇತ್ತು. ನಾನು ದುಡ್ಡು ಕೊಟ್ಟು ಹೋಗುವಂಥ ಕ್ಯೂವಲ್ಲಿ ನಿಂತಿದ್ದೆ, ಯಾಕಂದರೆ ನಾರ್ಮಲ್ ಹೋಗುವಂಥ ಕ್ಯೂ ಲೈನಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು. ಒಂದು 10 ಲೈನಷ್ಟು ಸರ್ಕಲ್ ಅನ್ನೋ ಥರ ಇತ್ತು. ಸುತ್ತಿ ಹೋಗಬೇಕಾಗಿತ್ತು. ಅಟ್ಲೀಸ್ಟ್ ಇದು 50 ರೂಪಾಯಿ ಕೊಟ್ಟರೆ ನೇರ ದರ್ಶನ ಅಂತ ಹೇಳಿತ್ತಲ್ಲ ಅಂತ ಈ ಒಂದು ಲೈನಿಗೆ ಬಂದರು. ದೇವಸ್ಥಾನನೇ ಒಂದು ರೌಂಡ್ ಸುತ್ತುವಷ್ಟು ಈ ಲೈನು ಕೂಡ ಕ್ಯೂ ಅಲ್ಲಿ ನಿಂತಿತ್ತು. ಬಟ್ ತುಂಬ ಕಷ್ಟ, ಈ 3 ದಿನಗಳು ಮಾತ್ರ ದೇವ್ರ ದರ್ಶನ ಮಾಡೋದು ತುಂಬ ಕಷ್ಟ. ಬಟ್ ಆ ದಿನಗಳಲ್ಲೇ ದೇವರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸರಿ, ಟಿಕೆಟ್ ತೊಗೊಂಡು ಹೋದೆ ದರ್ಶನಕ್ಕೆ, ಯಾಕಂದರೆ ನಾರ್ಮಲ್ ಕ್ಯೂ ಸಖತ್ತು ರಶ್ ಇತ್ತು. ಏನು ತುಂಬ ಹೋಗ್ಬಿಟ್ಟಿದ್ರು ಜನ, ಯಾವ ಕಡೆ ನೋಡಿದ್ರೂ ಬರೀ ಜನ ಅನ್ನೋ ಥರನೇ ಇತ್ತು. ಓಕೆ, ಟಿಕೆಟ್ ತೊಗೊಂಡು ಹೋಗ್ಬಿಡೋಣ, 50 ರೂಪಾಯಿ ಒಬ್ರಿಗೆ ಟಿಕೆಟ್ ಅಲ್ವಾ ಅಂದ್ಬಿಟ್ಟು ಟಿಕೆಟ್ ತೊಗೊಂಡು ಹೋದೆ. ಆ ಲೈನೂ ಅಷ್ಟು ಉದ್ದ ಇದೆ. ನಾ ದೇವಸ್ಥಾನ ಎಂಟ್ರೆನ್ಸ್ವರೆಗೂ ಹೋಗಿದ್ದೆ, ಆ ಲೈನು ಕೂಡ ನಿಂತು ಆಯಿತು, ಎಲ್ಲ ಮುಗೀತು. 1:15 ಅಷ್ಟರಲ್ಲಿ ಮುಗೀತು, 1:15 ಮುಗೀತು ಅಂದ್ಕೊತೀನಿ. ಆಮೇಲೆ ಅರ್ಧ ಗಂಟೆ 35 ನಿಮಿಷನೇ ಅನ್ಕೋಬೋದು, ಸೀರೆ ಸೇಲ್ ಮಾಡ್ತಾರೆ ನೋಡಿ ಅಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ. ಅಲ್ಲಿ ನೋಡ್ಕೊಂಡು ನಿಲ್ಲೋದು. ಪ್ರತಿ ವಾರ ಅಲ್ಲ, ವಾರ ಅನ್ನೋದಕ್ಕಿಂತ ಪ್ರತಿ ವರ್ಷವೂ ಅಷ್ಟೇ ನಾನು ಹೋಗಿದ್ದೀನಿ, ಅಲ್ಲಿ ನಿಂತ್ಕೊತೀನಿ, ನೋಡ್ತೀನಿ ಅಷ್ಟೇ. ಅದೇನೋ ನನಗೇನು ತೊಗೋಬೇಕು ಅಂತ ಅನಿಸುತ್ತೆ. ದೇವ್ರ ಹತ್ರ ಇರೋ ಸೀರೆ ಒಂದಾದರೂ ತೊಗೊಳ್ಳೋಣ, ಮನೇಲಿ ಇಟ್ಕೊಳ್ಳೋಣ ಅಂತ. ಬಟ್ ಆಮೇಲೆ ಅನಿಸುತ್ತೆ, ಇಲ್ಲ ಹಂಗೆಲ್ಲ ಇಟ್ಕೋಬಾರ್ದು, ದೇವ್ರ ಹತ್ರ ಇಟ್ಟು ಕೊಟ್ಟಿರ್ತಾರೆ ಅಲ್ವಾ, ದೇವ್ರಿಗೆ ಉಡ್ಸಿಲ್ಲ ಅಂದರೂ ಅಟ್ಲೀಸ್ಟ್ ದೇವ್ರ ಹತ್ರ ಇಟ್ಟಿರ್ತಾರಲ್ವ ಅಂತ. ಬಟ್ ಅದೊಂದು ಭಯಕ್ಕೆ ತೊಗೊಳ್ಳಲ್ಲ, ಹಾಗೆ ಬರ್ತೀನಿ. ಕೆಲವೊಬ್ಬರು ಮಾತ್ರ ದೇವ್ರಿಗೆ ಉಡ್ಸಿರೋ ಸೀರೆನೇ ತೊಗೊಂಡು ಹೋಗ್ತಾರೆ. ಉಡ್ಸಿರೋ ಸೀರೆನೇ ಇದು ದೇವ್ರಿಗೆ ಉಡ್ಸಿರೋದು ಅಂತಲೇ ಹೇಳಿನೇ ಅವರು ಹರಾಜು ಕೂಗೋ ಥರ ಕೂಗ್ತಿರ್ತಾರಲ್ಲ, ಹಂಗೆ ಕೂಗ್ತಿರ್ತಾರೆ. ಬಟ್ ತೊಗೊಂಡು ಹೋಗ್ತಾರೆ. ದೇವ್ರಿಗೆ ಉಡ್ಸಿರೋದನ್ನ ಉಟ್ಕೋಬೋದಾ ನಾವು? ಆಗಿಂದನೂ ಎಷ್ಟೋ ವರ್ಷಗಳಿಂದ ಪೂಜೆ ಮಾಡ್ಕೊಂಬರ್ತಾರೆ, ಅಭಿಷೇಕ ಮಾಡ್ಕೊಂಬರ್ತಾರೆ. ಆ ಥರದ್ದು ಇರೋದಕ್ಕೆ ದೇವ್ರುಗಳಿಗೆ ಉಡ್ಸಿರೋ ಅಂಥದ್ದನ್ನು ನಾವು ಉಡ್ಕೋಬೋದಾ, ತೊಗೋಬೋದಾ? ಕಮೆಂಟ್ ಮಾಡಿ. ನಾವು ನಿಜವಾಗ್ಲೂ ಅಲ್ಲಿ ಹೋದಾಗೆಲ್ಲ ತೊಗೊಳ್ಳೋಣ ಅನ್ನೋದು ನನ್ನ ತಲೆಗೆ ಬರುತ್ತೆ. ಅಟ್ಲೀಸ್ಟ್ ಒಂದಾದರೂ ತೊಗೊಳ್ಳೋಣ ಅಂತ. ಇಷ್ಟು ವರ್ಷ ಆಗಿದೆ, ಹೋಗ್ತಾನೆ ಇದ್ದೀನಿ, 1 ವರ್ಷವೂ ತೊಗೊಂಡಿಲ್ಲ. ಅದೇ ತೊಗೋಬೋದಾ ಇಟ್ಕೋಬೋದಾ ಅನ್ನೋದು ತಲೆಗೆ ಬರುತ್ತೆ. ಅದು ಯಾಕೋ ಗೊತ್ತಿಲ್ಲ, ಅಲ್ಲಿ ಹೋಗಿದ ತಕ್ಷಣ ಇಷ್ಟ ಆಗುತ್ತೆ, ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂತ ಅನಿಸುತ್ತೆ. ಆಮೇಲೆ ಬೇಡ, ದೇವ್ರದ್ದು ಬೇಡ ಅಂದ್ಕೊಂಡು ವಾಪಸ್ ಬರ್ತೀನಿ. ಒಬ್ಬೊಬ್ರು ನೋಡಿದ್ರೆ 5, 6, 10 ಸೀರೆಗಳು ತೊಗೋತಾರೆ. ಈಗ ಎಲ್ಲ ಎತ್ತಿಟ್ಬಿಟ್ಟು ಅಲ್ಲಂತೂ ಕೆಲವೊಬ್ಬರು ದೇವಸ್ಥಾನದಲ್ಲಿ ಎಷ್ಟು ಗಬ್ಬಾಗಿ ಇದು ಮಾಡ್ತಾರೆ ಅಂದರೆ, ನಾನು ಅದೇ ಅಂದ್ಕೊಳ್ತೀನಿ, ಅಟ್ಲೀಸ್ಟ್ ಜನಕ್ಕೊಂದು ಬೇಸಿಕ್ ನಾಲೆಡ್ಜ್ ಅನ್ನೋದು ಇರಬೇಕು. ತಾವು ಕೂತ್ಕೊಳ್ಳೋದಕ್ಕೆ ಊರಾಗಲ ನ್ಯೂಸ್ ಪೇಪರ್ನ ತೊಗೊಂಬರ್ತಾರೆ, ಹಾಸ್ಕೊತಾರೆ, ಅದ್ರ ಮೇಲೆ ಕೂತ್ಕೊಂಡು ತಟ್ಟೆನ ನೆಲದ ಮೇಲೆ ಇಡ್ತಾರೆ. ನಾನು ಮಾತ್ರ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಟಿಶ್ಯೂ ಇಟ್ಕೊತೀನಿ. ನಾನು ಒಂದು ಟಿಶ್ಯೂನ ಕೆಳಗಡೆ ಹಾಕಿಬಿಟ್ಟು ಅದ್ರ ಮೇಲೆ ತಟ್ಟೆ ಇಡೋವಂಥದ್ದಿರುತ್ತೆ. ಅದನ್ನು ಕೂಡ ನಾನು ಫುಲ್ ಅದರ ಮಡಚಿ ವಾಪಸ್ ತೊಗೊಂಬರ್ತೀನಿ. ಆಮೇಲೆ ನಿಂಬೆಹಣ್ಣಿಗೆಲ್ಲೂ ಅಷ್ಟೇ ಒಂದು ಕವರೆಲ್ಲ ಇಟ್ಕೊಂಡು ಹೋಗಿರ್ತೀನಿ. ಅಲ್ಲೇನು ತೊಳೆಯೋಕ್ಕೆಲ್ಲ ಹೋಗಲ್ಲ, ಜಸ್ಟ್ ರಸ ಮಾತ್ರ ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ, ಹಾಕಿಬಿಟ್ಟು ವಾಪಸ್ ತೊಗೊಂಬರ್ತೀನಿ. ಕೆಲವೊಬ್ಬರು ಅಬ್ಬಾ ನಂಗೆ ನಿಜವಾಗ್ಲೂ ಅವ್ರು ಕೂತ್ಕೊಳ್ಳೋಕೆ ತರ್ತಾರೆ, ತಟ್ಟೆ ಇಡೋಕ್ಕೆ ತರೋದಿಲ್ಲ. ಹೋಗ್ಲಿ ಕೂತ್ಕೊತಾರಲ್ಲ, ಇದ್ಮೇಲಾದರೂ ಆ ಪೇಪರ್ನ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋಣ ಅಂತಾರ, ಇಲ್ಲ, ಎಲ್ಲ ಅಲ್ಲಲ್ಲೇ ಬಿಡೋದು. ನಂಗೆ ಈ ಥರ ಎಲ್ಲ ಪೂಜೆ ಮಾಡೋದ್ರಿಂದ ನಿಮ್ಗೆ ಅದೇನು ದೇವ್ರು ಏನು ಕೊಡ್ತಾರಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ನೀವು ಹೋಗೋದು ದೇವಸ್ಥಾನಕ್ಕೆ, ನೀವೇನು ಮಾಡ್ತಾಯಿದ್ದೀರಾ, ಮಾಡ್ತಿದ್ದೀರಾ ಅದ್ರ ಬಗ್ಗೆ ಗಮನ ಇರಲಿ. ನೀವು ತೊಗೊಂಡೋಗಿರೋಂತಹ ವಸ್ತುಗಳು, ಕವರು, ಪೇಪರು, ಎಷ್ಟೋ ಜನ ಎಲ್ಲೆಲ್ಲ ಹಂಗಂಗೆ ಬಿಸಾಕ್ತೀರ. ಬಟ್ ನಿಮ್ಮನೇಲಿ ದೇವ್ರ ಮನೇಲಾದರೆ ಹಾಗೆ ಇಡ್ತೀರಾ? ಇಲ್ಲ ಅಲ್ವಾ? ಆದಷ್ಟು ಪ್ಲೀಸ್ ಇದೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಈ ಇಡೀ ದೇಶ ಒಬ್ಬರ ಕೈಲಿ ಬದಲಾಯಿಸೋಕ್ಕಾಗಲ್ಲ, ನಾವೆಲ್ಲ ಸೇರಿದ್ರೇ ದೇಶನ ಬದಲಾಯಿಸೋಕ್ಕಾಗೋದು. ಹಾಗಾಗಿ ನಮ್ಮ ಒಂದು ಸ್ವಚ್ಛತೆ ನಮ್ಮ ಕೈಲಿರುತ್ತೆ. ನಂಗೆ ದೇವಸ್ಥಾನದಲ್ಲಿ ಅದೊಂಚೂರು ನೋಡಿ ಬೇಜಾರಾಯಿತು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಯಾಕಂದರೆ ಜನ ಒಬ್ಬರು ಬಂದಿದ್ದಾರೆ ದೀಪ ಹಚ್ಚೋಕ್ಕೆ ಅಂತ, ಚಾಕುನೂ ತಂದಿಲ್ಲ, ಒಂದು ತಟ್ಟೆನೂ ತಂದಿಲ್ಲ, ಏನೂ ಇಲ್ಲ. ಎಲ್ಲರ ಹತ್ರ ಕೇಳಿ ಚಾಕು ಕೊಡಿ, ಆಮೇಲೆ ನಿಂಬೆಹಣ್ಣಿನ ರಸ ಹಾಕೋಕ್ಕೆ ಬಟ್ಲು ಕೊಡಿ. ನಾನೇ ಕೊಟ್ಟೆ ಒಬ್ಬರಿಗೆ ಚಾಕು, ಬಟ್ಲು ಎಲ್ಲನೂ ಕೊಟ್ಟೆ.
ಒಂಥರ ಹತ್ರವಾಗಿ ಯಾವುದೇ ಪೂಜೆ ಆದರೂ ಅಷ್ಟೇ ಏನೋ ಒಂದು ಎಲ್ಲರೂ ಮಾಡ್ತಿದ್ದಾರೆ ನಾವು ಮಾಡಬೇಕು ಅನ್ನೋದಂತಲ್ಲ. ಏನಾದರೂ ಒಂದು ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಇರಲಿ, ಅಥವಾ ನೀವು ಮಾಡ್ತಿರೋಂಥ ಕೆಲಸಕ್ಕೆ ಯಶಸ್ಸಿಲ್ಲ ಅಂತಂದರೆ, ಅಥವಾ ಎಷ್ಟೋ ಜನ ಕಷ್ಟಪಡ್ತಾ ಇರ್ತೀರ, ನಾವು ಎಷ್ಟು ದುಡಿದ್ರೂ ಸಮಾಧಾನ ಇಲ್ಲ ಅಂದರೆ, ಸಮಾಧಾನ ಇಲ್ಲ ಅನ್ನೋದಕ್ಕಿಂತ ನಮ್ಮ ಜೀವನಕ್ಕೆ ಅದು ಸಾಕಾಗ್ತಿಲ್ಲ ಅನ್ನೋದೊಂದಿರುತ್ತೆ. ಅಥವಾ ನಾವು ಕಷ್ಟಪಡೋಷ್ಟು ನಮಗೆ ಪ್ರತಿಫಲ ಸಿಗಲ್ಲ ಅಂತ ಅನಿಸುತ್ತೆ ಕೆಲವೊಂದು ವಿಚಾರದಲ್ಲಿ. ಅಂಥ ವಿಚಾರಗಳನ್ನ ಬೇಡ್ಕೊಳ್ಳೋಣ, ಆಯಸ್ಸು ಆರೋಗ್ಯ ಭಗವಂತ ಕೊಡುವಂತ ಕೇಳೋಣ. ನಾನು ಅಂದ್ಕೊಳ್ಳೋದು ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ ಎಲ್ಲರೂ ಹೀಗೆ ನಾವು ಸಾಯೋವರೆಗೂ ಜೊತೆಯಾಗಿರೋಣ. ನಮ್ಮ ಮಕ್ಕಳು ನಮ್ಮ ಪ್ರೀತಿ ಆ ಒಂದು ಬಾಂಡಿಂಗ್ ಹೀಗೆ ಇರಲಿ ಸದಾ ಅಂತ ಕೇಳ್ಕೊಳ್ಳೋಣ. ಇದನ್ನು ಶಾಂತಿಯಿಂದ ನೆಮ್ಮದಿಯಿಂದ ಮಾಡ್ಕೋಬೇಕು. ಸುಮ್ಮನೆ ಗಡಿಬಿಡಿಲಿ ಬರೋದು, ಕೂರೋದು, ಅವ್ರನ್ನ ಇದು ಕೊಡಿ ಅದು ಕೊಡಿ ಅನ್ನೋದು, ಅದನ್ನೆಲ್ಲ ಇಸ್ಕೊಳ್ಳೋದು ಮಾಡೋದು, ಅದೇನು ಆ ಗಡಿಬಿಡಿಲಿ ಪೂಜೆ ಮಾಡಿದ್ರೆ ಪ್ರತಿಫಲ ಸಿಗುತ್ತೋ ಗೊತ್ತಿಲ್ಲ. ನನಗಂತೂ ನಿಧಾನ ಆದರೆ ನಿಧಾನ, ಅದಕ್ಕೆ ಪ್ರತಿಯೊಂದು ತೊಗೊಂಡು ಹೋಗ್ತೀನಿ. ಇನ್ನೂ ಒಬ್ರದ್ದು ಏನಾಯಿತು ಅಂದರೆ ಹೋದ್ವಿ ನಾವು, ಈ ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾರೆ. ನಾನು ಕರ್ಕೊಂಬರೋದು ತಪ್ಪು ಅಂತಲ್ಲ, ಬಟ್ ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳೋದು ಅಷ್ಟೇ ಜವಾಬ್ದಾರಿ ಆಗಿರುತ್ತೆ. ಈಗ ನಾನು ನನ್ನ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದರೆ ಆ ಜವಾಬ್ದಾರಿ ನನ್ನ ಮೇಲಿರುತ್ತೆ, ನಾನು ನೋಡ್ಕೋಬೇಕಾಗತ್ತೆ. ಯಾಕೆ ಇದಿಷ್ಟು ಹೇಳ್ತಿದ್ದೀನಿ ಅಂದರೆ, ದೇವಸ್ಥಾನದಲ್ಲಿ ನೋಡ್ತಾನೇ ಇದ್ದೀನಿ ಫ್ರೆಂಡ್ಸ್ ಈ ಥರದ್ದೆಲ್ಲ ಆಗುವಂಥದ್ದನ್ನು, ಅದಕ್ಕೆ ಹೇಳ್ತಾ ಇದ್ದೀನಿ. ಪಾಪ ಯಾರೋ ಹುಡುಗಿ ದೀಪ ಹಚ್ಚೋಕ್ಕೆ ಎಲ್ಲನೂ ಕೈಯಲ್ಲಿ ಇಟ್ಕೊಂಡು ಜೋಡಿಸಿ ಎಲ್ಲ ಆಗಿದೆ. ದೇವಸ್ಥಾನದ ಬಾಗಿಲಿಂದ ಒಳಗೂ ಕೂಡ ಬಂದಿದ್ದೀವಿ. ಒಬ್ಬರು ಮಗುನ ಕೆಳಗಡೆ ಇದ್ದಿದ್ದು ಮಗುನ ಮೇಲೆ ಸೊಂಟದ ಕೂರಿಸ್ಕೊಂಡ್ರು. ಆವಾಗಲೂ ಕೈ ತಾಕ್ತು. ಹುಡುಗಿ ಪಾಪ ಸೈಡ್ಗೆ ಇಟ್ಕೊಂಡ್ರು. ಅವ್ರು ಮುಂದಕ್ಕೆ ಹೋದ್ರು, ಹಿಂದಕ್ಕೆ ಹೋದ್ರು, ಹಿಂಗೆ ಬರ್ತಿದ್ರು. ಓಕೆ, ನಾನು ಸೈಡಿಗೆ ನಿಂತ್ಕೊಂಡು ದೀಪ ಹಚ್ಕೊಳ್ಳೋಣ ಅಂತ ಹೋದೆ ನಾನು. ಆ ಟೈಮಲ್ಲಿ ಪಾಪ ಹುಡುಗಿನೂ ಬ್ಯಾಕ್ ಟು ಬ್ಯಾಕ್ ಹಿಂದೆ ಬರ್ತಾನೇ ಇರ್ತಾರಲ್ಲ ಲೈನಲ್ಲಿ. ಆ ಮಗು ಎತ್ಕೊಂಡಿರೋರು ಹುಷಾರಾಗಿ ನೋಡ್ಕೋಬೇಕು. ಆ ಮಗು ಆಟ ಆಡ್ಕೊಂಡು ಕಾಲನ್ನು ಎತ್ತಿ ಮೇಲಕ್ಕೆ ಆಟ ಆಡೋದಲ್ಲ, ಮಕ್ಕಳು ಸವಾಸನೆ ಅದು. ಹಿಂಗೆ ಕಾಲು ಎತ್ತೋದು, ಇಳಿಸೋದು, ಆಡೋದು, ಆಮೇಲೆ ಆ ಕಡೆ ಈ ಕಡೆ ಹೋಗೋರ್ನೆಲ್ಲ ಇದು ಮಾಡೋದು ಅಂತ. ಅದೇನು ಮಗು ಅಂದರೆ ಚಿಕ್ಕ ಮಗು ಅಲ್ಲ, 3.5 ವರ್ಷ ಆಗಿದೆ. ಅದತ್ರ 3.5 ವರ್ಷ ಮಗು ಎತ್ತಿದೆ, ಕಾಲು ಮೇಲೆ ಎತ್ಬಿಡ್ತು. ಪಾಪ ಒಂದು ಹುಡುಗಿ ಇಟ್ಕೊಂಡಿರೋ ಅಂಥ ಆರತಿ ತಟ್ಟೆ, ಅದು ಇನ್ನೂ ದೀಪನೂ ಹಚ್ಚಿರಲಿಲ್ಲ, ಎಲ್ಲ ಕೆಳಗೆ ಬಿದ್ದೋಯ್ತು. ಒಂಥರ ಬೇಜಾರಾಗೋಗ್ಬಿಡುತ್ತೆ ಈ ಥರದ್ದೆಲ್ಲ ಆದಾಗ ಕೆಲವೊಂದು ಟೈಮಲ್ಲಿ. ಅದಕ್ಕೆ ಆದಷ್ಟು ನಿಧಾನವಾಗಿ ತಾಳ್ಮೆಯಿಂದ ನಿಮ್ಮ ಮನಸ್ಸಲ್ಲಿ ನೀವೇನು ಅಂದ್ಕೊಂಡಿರ್ತೀರ ಅದನ್ನು ಈಡೇರಿಸೋ ಹಾಗೆ ಸಂಕಲ್ಪ ಮಾಡಿಕೊಂಡು, ಬೇಗ ಅರ್ಜೆಂಟ್ ಮಾಡೋರನ್ನ ಫಸ್ಟು ಬಿಟ್ಬಿಡಿ, ಹೋಗಿ ನೀವು ಅಂಥೇಳಿ ನೀವು ನಿಧಾನಕ್ಕೆ ಹೋಗಿ ಮಾಡ್ಕೊಬನ್ನಿ. ನಾನು ಮಾಡೋದೇ ಹಾಗೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಅದಕ್ಕೆ ಇನ್ನೇನೂ ಇಲ್ಲ. ಹೇಳ್ರಪ್ಪ, ಮಗ ಬರೋದನ್ನೇ ಕಾಯ್ಕೊಂಡು ಕೂತ ಅಮ್ಮ. ಮಗ ಎಷ್ಟು ಮೆಡಲ್ ತರ್ತಾನೆ ನಾನು ಶೂಸ್ ಹಾಕ್ಕೊಂಡು ಹೋಗಿ ಅಂತ ನೋಡೋದಕ್ಕೆ. ಎಷ್ಟಪ್ಪ ಟುಣ್ಣು ಅಂತ ಇತ್ತಿದ್ದು ಬರ್ರಿ. ಗೋಲ್ಡ್. ಹೌದಾ? ಓ ಮೈ ಗಾಡ್, ಏನು ಮಗನೇ, ಒಂದು ಆಟ ಬಿಟ್ಟಿನಿ ಎಲ್ಲದರಲ್ಲೂ ಗೋಲ್ಡ್ ಮೆಡಲ್ಲ? ನಾಚಿಕೇಡು. ಒಟ್ನಲ್ಲಿ ನನ್ನ ಶೂ ತೊಗೊಂಡೋಗಿ ಆಸೆ ತೀರಿಸ್ಕೊಬಂದ್ಯಾ? ಹಾಂ, ಮುಗೀತಾ ಆಸೆ? ಹೇ, ಯಾವುದಪ್ಪ ಒಂದೇ ಒಂದು ಗೆದ್ದಿದ್ದು? ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 7:30 ಆಯ್ತಾ ಬಂತು. ಈಗ ಕೆಲಸ ಬಂದು ಹೂಕೋಸು, ಆಲೂಗೆಡ್ಡೆ ಪಟಾಣಿ ಹಾಕ್ಬಿಟ್ಟು ಒಂದು ಕರಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಕರಿ ಮಾಡಿಬಿಟ್ಟು ರೊಟ್ಟಿ ಮಾಡಿಬಿಡೋಣ ಅಂತ. ನೆನೆಲ್ಲ ಚಪಾತಿ ತಿಂತೀವಲ್ಲ, ಹಂಗೂ ಉಪ್ಸಾರು ಮಾಡಿ ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊಪ್ಪು ಸಿಕ್ಕಿಲ್ಲ ಇವತ್ತು ನನಗೆ. ಅಂದರೆ ನಮ್ಮ ಮನೆಯವ್ರಿಗೆ ತರಕ್ಕೆ ಹೇಳಿದ್ದೆ, ಅವರು ಸೊಪ್ಪು ಸಿಕ್ಕಿಲ್ಲ ಅಂತ ತಂದಿಲ್ಲ. ನನಗೂ ಅಪ್ಪ ಬನಶಂಕರಿ ಅಂತ ಹೆವಿ ರಶಲ್ಲಿ ಎಲ್ಲಿ ಏನು ಹುಡ್ಕಕ್ಕೂ ತರೋಕ್ಕೂ ಆಗೋದಿಲ್ಲ. ನಾನು ಆಲ್ಮೋಸ್ಟ್ ಅಲ್ಲೆಲ್ಲ ಸಖತ್ತು ಧೂಳು ಹೋಗಿರೋದಲ್ಲ, ಅಲ್ಲಿಂದ ಏನೂ ಅಷ್ಟಾಗಿ ತರೋದಿಲ್ಲ. ಹಾಗಾಗಿ ಇಲ್ಲೇ ತೊಗೊಂಬರೋಣ ಬರ್ತಾ ಅಂತ ಅಂದ್ಕೊಂಡೆ, ಬಟ್ ಎಲ್ಲೂ ಸೊಪ್ಪು ಸಿಕ್ಕಿಲ್ಲ ಇವತ್ತು. ಅದಕ್ಕೆ ಹೂಕೋಸು ಬಟಾಣಿ ಹಾಕ್ಬಿಟ್ಟು ಕರಿ ಮಾಡಿಬಿಟ್ಟು ರೊಟ್ಟಿ ಹಾಕ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ನಿನ್ನೆ ಹಂಗೆ ಸಬ್ಸಿಗೆ ಸೊಪ್ಪು ತಂದಿದ್ರು, ನಿನ್ನೆ ಅಲ್ಲ ಸಾರಿ, ಸುಮಾರು ದಿನವೇ ಆಗಿತ್ತು ತಂದು. ಫ್ರಿಜ್ಜಲ್ಲಿಟ್ಟು ಎಲ್ಲ ಒಣಗೋಗಿದೆ. ಅದ್ರಲ್ಲಿ ಏನೂ ಇಲ್ಲ ಬಿಡ್ಸೋದಕ್ಕೆ. ಯೋಚನೆ ಮಾಡ್ತಾ ಇದ್ದೀನಿ, ಏನು ಬಿಡ್ಸೋಣ, ಯಾವ ಕಡೆ ಬಿಡ್ಸೋಣ ಅಂತ. ಹೀಗೆ ಒಂದೊಂದ್ಸರಿ ಈಗ ಏನಾಗ್ಬಿಡುತ್ತೆ, ಕೆಲ್ಸಕ್ಕೆ ಬ್ಯುಸಿ, ತೊಗೊಂಬರ್ತಾರೆ, ಅದನ್ನು ನನಗೆ ಬಿಡಿಸ್ಕೊಳಕ್ಕಾಗಲ್ಲ, ರೆಡಿ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಬಿಡಿಸಿದ್ರಾಯ್ತು ಅಂತ ಫ್ರಿಜ್ಜಲ್ಲಿ ಇಡ್ತೀನಿ ಅಷ್ಟೇ. ಆಮೇಲೆ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಮರ್ತೋಗುವಂಥದ್ದು, ಒಣಗೋಗುವಂಥದ್ದು. ಈ ಸೊಪ್ಪು ಎಲ್ಲ ಆದಷ್ಟು ಬೇಗ ತಂದಿದ್ದು 2 ದಿನದಲ್ಲಿ ಮುಗಿಸ್ಬಿಡ್ಬೇಕು. ಅದನ್ನು ತುಂಬ ದಿನ ಇಟ್ಕೊಂಡ್ವಿ ಅಂದರೆ ಅಷ್ಟೇ. ಇನ್ನೂ ಒಂದು ರಾಶಿ ಪಾತ್ರೆಗಳೆಲ್ಲ ಇದೆ, ಬೇರೆ ತೊಳೆಯೋದು, ಅವು ತೊಳಿಬೇಕು. ಬೇಗ ಬೇಗ ಕೆಲಸನ ಮಾಡಬೇಕು. ಬಟ್ಟೆಗಳು ಮಡ್ಚಿಡಬೇಕು. ಸಂಜೆ ಮರ್ಗೆಣ್ಸ್ ಬೇಯಿಸಿದ್ದೆ,
ಮಕ್ಕಳಿಗೆಲ್ಲ ಅದನ್ನೇ ಕೊಟ್ಟೆ ತಿನ್ನೋದಕ್ಕೆ. ಚೆನ್ನಾಗಿತ್ತು. ನನಗಿಲ್ಲ, ನಾವೆಲ್ಲ ಹಾಗೆ ಬೇಯಿಸಿ ತಿನ್ನೋದು, ಬಟ್ ನಮ್ಮ ಮನೆಯವ್ರಿಗೆ ಯಾಕೋ ಇಷ್ಟ ಆಗಿಲ್ಲ. ಇನ್ನೂ ಒಂದು ಗೆಣಸಿದೆ, ಅದಕ್ಕೆ ಮಗ ಚಿಪ್ಸ್ ಮಾಡ್ಬಿಡಮ್ಮ ಅಂತಿದ್ದಾನೆ. ನೋಡೋಣ ಏನು ಮಾಡೋದು ಅಂತ. ನಾನು ಹಾಗೆ ಹಬ್ಬೆಲ್ಲಿ ಬೇಯಿಸ್ಕೊಂಡು ತಿನ್ನೋಕ್ಕೆ ಇಷ್ಟ. ನಾನು ಹಾಗೆ ಬೇಯಿಸ್ಕೊಂಡು ತಿಂದಿದ್ದು ಕೂಡ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಒಂದೊಂದು ಲೋಟ ಹಾಲು ಕೊಟ್ಟು, ಹಾಗೆ ಮರ್ಗೆಣ್ಸಿತ್ತು ಅದನ್ನು ಕೂಡ ಬೇಯಿಸ್ಬಿಟ್ಟು ಕೊಟ್ಟೆ. ಅಂದರೆ ಸ್ಟೀಮಲ್ಲಿ ಬೇಯಿಸಿದೆ ನಾನು. ನನಗಂತೂ ತುಂಬ ಇಷ್ಟ ಸ್ಟೀಮಲ್ಲಿ ಬೇಯಿಸಿ ತಿನ್ನೋದು. ಬಟ್ ನಮ್ಮನೆಯವರೆಲ್ಲ ಒಂದು ಸ್ವಲ್ಪ ಕಹಿ ಹೊಡಿತಾ ಇದೆ ಅಂದರು. ನನಗೇನು ಆ ಫೀಲ್ ಆಗಲಿಲ್ಲ. ನನಗೆ ಸಿಹಿಗೆಣಸಿಗಿಂತ ಮರ್ಗೆಣ್ಸು ತುಂಬ ಇಷ್ಟ ಆಗುತ್ತೆ. ಸಂಜೆ ತಿಂದಿದ್ದಾಯಿತು. ಈಗ ರಾತ್ರಿಗೆ ಅಡುಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ಸೊಪ್ಪೆಲ್ಲ ತಂದಿದ್ದು, ಪುದೀನ ಕೊತ್ತಂಬರಿ ಎಲ್ಲ ಇತ್ತು, ಅದನ್ನೆಲ್ಲ ಬಿಡಿಸಿಟ್ಬಿಡೋಣ. ಇಲ್ಲಾಂದರೆ ಇಟ್ಟಿದ್ದಾವೆ, ಇವಾಗ ಸಬ್ಸಿಗೆ ಸೊಪ್ಪು ಹೇಗೆ ಹಾಳಾಯಿತು ಅದೇ ರೀತಿ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಎಲ್ಲ ಬಿಡಿಸಿ ರೆಡಿ ಮಾಡಿಟ್ಟು, ಇವಾಗ ಇಲ್ಲಿ ನಾನು ಅಂದರೆ ಹೂಕೋಸು, ಆಲೂಗಡ್ಡೆ, ಬಟಾಣಿ ಎಲ್ಲ ಹಾಕ್ಬಿಟ್ಟು ಒಂದು ಕರಿ ಥರ ಅಥವಾ ಮಸಾಲ ಗೊಜ್ಜು ಆ ಥರ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1 ಗಡ್ಡೆ ಅಷ್ಟು ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಪುದೀನ, ಜೊತೆಗೆ ಶುಂಠಿನ ಪೇಸ್ಟ್ ಇತ್ತು ಅದನ್ನೇ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಚೂರು ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ಪೀಸ್ ಮಾಡಿಟ್ಕೊಂಡಿದ್ದಿತ್ತು ಅದನ್ನೇ ಹಾಕಿದೆ. ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪೇನು ಹಾಕೋಕ್ಕೆ ಹೋಗಿಲ್ಲ, ಸ್ವಲ್ಪ ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಟೊಮೆಟೊ, ಆಮೇಲೆ ಪುದೀನ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಮಸಾಲ ಸಾಂಬಾರು ಪೌಡರ್ನ ಆ್ಯಡ್ ಮಾಡಿಕೊಂಡೆ ಅಷ್ಟೇ. ಇನ್ನೇನು ಹಾಕೋಕ್ಕೆ ಹೋಗಿಲ್ಲ. ಇದಿಷ್ಟನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ತಣ್ಣಗಾದ್ಮೇಲೆ ರುಬ್ಕೊಳ್ಳೋ ಅಂಥದ್ದು. ಈಗ ಇಲ್ಲಿ ಒಗ್ಗರಣೆಗೆ ನಾನು ಅದೇ ಒಂದು ಕಡಾಯಿನೇ ಯೂಸ್ ಮಾಡ್ತಾಯಿದ್ದೀನಿ. ಹುರಿಯೋಕ್ಕೆ ಒಂದು ಮತ್ತು ಮಾಡೋದಕ್ಕೆ ಇನ್ನೊಂದು ಅನ್ನೋದು ಬೇಡ, ಎಲ್ಲ ಒಂದರಲ್ಲೇ ಮಾಡೋಣ ಅಂತ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾನು ಆಲೂಗಡ್ಡೆ ಮತ್ತು ಬಟಾಣಿ, ಹೂಕೋಸನ್ನು ಬಿಸಿನೀರಲ್ಲಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ಇವಾಗ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನು ಇಲ್ಲ. ಆ ನಂತರ ಇದಕ್ಕೆ ನಾವು ಮೊದಲೇ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲ ಏನಿತ್ತು ಅದನ್ನು ಇಲ್ಲಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಈ ಥರ ಮಸಾಲ ಗೊಜ್ಜಿಗೆ ರೊಟ್ಟಿ ತುಂಬ ಇಷ್ಟಪಡ್ತಾರೆ. ಈ ಬದನೆಕಾಯಿ ಹೆಣ್ಗಾಯಿ ಎಲ್ಲ ನಾವು ಮಾಡಿದಾಗ ಅದಕ್ಕೆ ರೊಟ್ಟಿ ಕಾಂಬಿನೇಷನ್ನು ಎಷ್ಟು ಚೆನ್ನಾಗಿರುತ್ತೋ ಹಾಗೆ ಈ ಥರ ಹೂಕೋಸು, ಆಲೂಗಡ್ಡೆ, ಬಟಾಣಿ ಎಲ್ಲ ಹಾಕಿ ನಾವು ಮಸಾಲ ಥರ ಗೊಜ್ಜು ಮಾಡ್ಕೊಂಡಾಗ, ಗ್ರೇವಿ ಮಾಡ್ಕೊಂಡಾಗ ಅದಕ್ಕೂ ರೊಟ್ಟಿ ನಮ್ಮನೇಲಿ ತುಂಬ ಇಷ್ಟಪಡುವಂಥದ್ದು. ಹಾಗಾಗಿ ರೊಟ್ಟಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಜೊತೆಗೆ 1-2 ಚಪಾತಿನೂ ಕೂಡ ಮಾಡಿದ್ದಾಯಿತು. ಯಾಕೆಂದರೆ ನಮ್ಮ ಮನೆಯವ್ರು ಫಸ್ಟ್ ಅಂದರು ನನಗೆ ರೊಟ್ಟಿ ಎಲ್ಲ ಏನು ಬೇಡ, ನಾನು ರೈಸ್ ತಿಂತೀನಿ ಅಂದರು. ಆಮೇಲೆ ನೋಡಿದ್ರೆ ಇಲ್ಲ, ನನಗೂ 1-2 ರೊಟ್ಟಿ ಬೇಕು ಅಂತ. ನನಗೇನಂದರೆ ಯಾರಿಗೆ ಎಷ್ಟು ಬೇಕು ಅಷ್ಟೇ ಮಾಡೋವಂಥದ್ದು ಇರುತ್ತೆ. ಯಾಕಂದರೆ ಉಳಿದ್ರೆ ಮತ್ತೆ ಬೆಳಗ್ಗೆ ಯಾರೂ ತಿನ್ನೋಕ್ಕಾಗಲ್ಲ. ಯಾಕಂದರೆ ನಾವು ಮಧ್ಯಾಹ್ನ ಅಥವಾ ಬೆಳಗ್ಗೆ ಏನಾದರೂ ಸ್ವಲ್ಪ ಜಾಸ್ತಿ ಮಾಡಿದ್ರೂ ನಡೆಯುತ್ತೆ. ಉಳಿದ್ರೆ ನಮಗೆ ರಾತ್ರಿ ಆದರೂ ತಿನ್ಬೋದು. ಬಟ್ ರಾತ್ರಿ ಮಾಡಿರೋ ರೊಟ್ಟಿ ಆಗಲಿ ಚಪಾತಿ ಆಗಲಿ ಬೆಳಗ್ಗೆ ತಿನ್ನೋಕ್ಕಾಗಲ್ಲ. ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ನನಗೆ ನಮ್ಮ ಮಕ್ಕಳಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಹಿಟ್ಟನ್ನು ಮಿಕ್ಸ್ ಮಾಡಿದೆ. ಬಟ್ ಆಮೇಲೆ ನಮ್ಮ ಮನೆಯವರು ಇಲ್ಲ ನನಗೂ 1-2 ರೊಟ್ಟಿ ಹಾಕ್ಬಿಡು ಅಂದರು. ಅದಕ್ಕೆ ನಾನು ಇಲ್ಲ, ಚಪಾತಿ ಹಿಟ್ಟಿದೆ, ಬೇಕಾದ್ರೆ ಚಪಾತಿ ಮಾಡ್ತೀನಿ, ಎಲ್ಲರೂ ಕೂಡ ಒಂದೊಂದು ರೊಟ್ಟಿ ಒಂದೊಂದು ಚಪಾತಿ ಅನ್ನೋ ಥರ ತಿಂದ್ರಾಯ್ತು ಅಂದ್ಬಿಟ್ಟು ರೊಟ್ಟಿ ಚಪಾತಿ ಅನ್ನೋ ಒಂದು ಕಾಂಬಿನೇಷನಲ್ಲಿ ತಿಂದ್ವಿ. ಹಾಗೆ ಸುಮಾರು ಜನ ಈ ಒಂದು ರೊಟ್ಟಿ ಪ್ರೆಸ್ಸಿಂಗ್ ಮಷಿನ್ದು ಲಿಂಕ್ ಕೊಡಿ ಅಂತ ಕೇಳ್ತಾ ಇರ್ತೀರಾ. ಇದು ಲಿಂಕ್ ಕೊಡೋದಕ್ಕೆ ಇದು ಆನ್ಲೈನಲ್ಲಿ ನಾನು ತೊಗೊಂಡಿಲ್ಲ. ಜೊತೆಗೆ ಆನ್ಲೈನಲ್ಲಿ ಇದು ಸಿಗೋದು ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಆದಷ್ಟು ಇದನ್ನು ನೀವು ಹತ್ತಿರದಿಂದ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲೆಲ್ಲನೂ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಅಕ್ಕಪಕ್ಕ ಇರೋ ಪಾತ್ರೆ ಅಂಗಡೀಲಿ ಅಥವಾ ಇಲ್ಲಾಂದರೆ ಮಾರ್ಕೆಟಲ್ಲಿ ಹೋಗಿ ಅದನ್ನು ಕೇಳಿದ್ರೆ ಕೊಡ್ತಾರೆ. ನಾನು ತೊಗೊಂಡಾಗ ಒಂದು 1800 2000 ಈ ಒಂದು ರೇಂಜಲ್ಲಿತ್ತು. ನೀವು ಮಾರ್ಕೆಟಲ್ಲಿ ವಿಚಾರಿಸಿದ್ರೆ ಸಿಗ್ಬೋದು, ಕೇಳಿ ನೋಡಿ. ಹಾಗೆ ಈ ಕಡೆ ಇಲ್ಲೂ ಕೂಡ ಒಂದು ಗೊಜ್ಜು ರೆಡಿ ಆಯಿತು. ಹೂಕೋಸು, ಆಲೂಗಡ್ಡೆ ಹಾಕಿ ಮಾಡಿದಂಥದ್ದು. ಲಾಸ್ಟಲ್ಲಿ 1 ಸ್ಪೂನು ತುಪ್ಪ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ರೆಡಿ. ಇದು ಸ್ವಲ್ಪ ತೆಳುಗೆ ಮಾಡಿಕೊಂಡ್ರೆ ಗ್ರೇವಿ ಥರ ಆಗುತ್ತೆ, ಗಟ್ಟಿ ಆದರೆ ಈ ರೀತಿಯಾಗಿ ಒಂದು ಗೊಜ್ಜು ಥರ ಆಗುತ್ತೆ. ಮಾತಾಡಿದ್ರೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ನನಗೆ ಅರ್ಥ ಆಗಲ್ಲ. ಪಾರ್ಥ ಓದ್ತಾವನಾ ನೀನು? ಪೆನ್ಸಿಲ್ ಇಲ್ಲದೆ ಹಂಗೆ ಓದ್ತಾವಳು. ಪೆನ್ಸಿಲ್ ಇಲ್ಲದೆ ಓದ್ತಾ ಇದೆಯಾ? ಪೆನ್ಸಿಲ್ ಇಲ್ಲದೆ ಬರಿಬೋದಪ್ಪ, ಬರಿತಾ ಇದೀನಿ ಅಂದ್ರೆ ಓಕೆ. ಪೆನ್ಸಿಲ್ ಇಲ್ಲದೆ ಓದ್ತಾ ಇರೋದು ಹೆಂಗೆ? ಓದಕ್ ಪೆನ್ಸಿಲ್ ಏನಕ್ಕೆ ಬೇಕು? ಬರೆಯಕ್ ತಾನೇ ಬೇಕು. ಚರಿ 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 ನನ್ನ ಜೊತೆ ಮಾತಾಡಲ್ಲ ಮಗಳು ನೀನು? ನೀನು ನನ್ನ ಜೊತೆ ಮಾತಾಡಲ್ಲ ಅಂತ ಹೊರಟೋದೆ ಮತ್ತೆ ವಾಪಸ್ಸು? ಬಾ ಮಗಳು ಮನೆಗೆ. ಯಾವಾಗ? ಪಪ್ಪ ಬಂದಿಲ್ಲ ಕರ್ಕೊಂಡು ಹೋಗಕ್ಕೆ?
ಏನು ಹೇಳಿದ್ದು? ಒಬ್ಳೆ ಈಗ ನಾಳೆ ಬರ್ತೀನಿ ಬಾ, ನನ್ನ ಜೊತೆ ಬರ್ತೀಯಾ? ಕರ್ಕೊಂಬಂದ್ರೆ ಅಷ್ಟೇ, ಎಲ್ಲ ಹೋಯ್ತು ಮಾತಾಲೆ. ನಮ್ಮ ಚೋಟು ಫೋನ್ ಮಾಡಿರೋದು. ಇನ್ನೇನು ಸಮಾಚಾರ? ನನ್ನ ಜೊತೆ ಮಾತಾಡಲ್ಲ ಅವಳು ಜಾಸ್ತಿ. ಹೌದಾ? ನಾಳೆ ಬಾ ಸಂಜೆ. ನಾಳೆ ನಾಳೆ ಶನಿವಾರ ಅಲ್ವಾ? ಹಾಫ್ ಡೇ ಅಲ್ವಾ? ಹಾಫ್ ಡೇ ಇದೆಯಾ ಇಲ್ಲ ರಜಾನ ನಾಳೆ ಶನಿವಾರ? ಇಲ್ಲ, ಅವನಿಗೆ ಹಾಫ್ ಡೇ. ನಿನ್ಗೆ ಹಾಫ್ ಡೇ ಇದೆಯಾ? ಚಿಂಟುಗೆ ರಜಾ, ಚೈತನ್ಯಂಗೆ ಹಾಫ್ ಡೇ ಇರುತ್ತೆ. ಒಬ್ಬ ಬಂದಿಲ್ಲ. ಚಿಂಟುಗೆ ರಜಾ. ಎವ್ರಿ ಸ್ಯಾಟರ್ಡೆ ರಜಾನೆ ಚಿಂಟುಗೆ. ಅದು ಮಾತ್ರ ಮಾತಾಡಲ್ಲ, ಅದು ನಮ್ಮ ಜೊತೆ. ಅದು ಬರೀ ಏನ್ ಮಾಡ್ತಾವಳು? ಮಾವ ಬಿಟ್ರೆ ಬೇರೆ ಯಾರ ಜೊತೆ ಮಾತಾಡಲ್ಲ. ಅಷ್ಟೇ. ಏನಮ್ಮ ಊಟ ಮಾಡ್ದ? ಏನ್ ಊಟ ಅಡುಗೆ ಮಾಡಾಯ್ತಮ್ಮ? ಸಾಲ್ಟ್ ತುಪ್ಪ. ಊಟ ಮಾಡಿ ಮಕ್ಕೋತಾಳಂತೆ. ಊಟ ಮಾಡಿ ಮಲ್ಕೊಳ್ಳೋ ಟೈಮ್ ಅಂತೆ. ಮಲ್ಕೊಳ್ಳೋ ಟೈಮ್ ಈಗ? ಮಕ್ಕೋ ಟೈಮು. ಮತ್ ಬರಲ್ವ ಈಗ ನೀನು? ನಿಮ್ಮ ಅಪ್ಪಂಗೆ ಫೋನ್ ಮಾಡ್ತೀನಿ ಕರ್ಕೊಂಬರಕ್ಕೆ, ಸರಿನಾ? ಬಾಯ್ 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 ಬಾಯ್.